ಮಕ್ಳ ಯಾರ್ಯಾರಿಗೆ MCC 2026 ನೀಟ್ ಕೌನ್ಸಿಲಿಂಗ್ ಅಲ್ಲಿ ರೌಂಡ್ 1 ಅಲ್ಲಿ ಸೀಟ್ ಅಲಾಟ್ ಆಗಿದೆಯೋ ಸೊ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಅಲ್ಲಿ ಒಳ್ಳೆ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಸೊ ಈಗ ಅಂತವ್ರು ನೆಕ್ಸ್ಟ್ ನಾವ್ ಏನ್ ಮಾಡೋದು ಸರ್ ಅಂತ ನೀವು ನನ್ನ ಕೇಳಿದ್ರೆ, ಸೊ ನಾನು ನಿಮ್ಗೆ ಒಂದು 3 ಆಪ್ಷನ್ಸ್ ತಗೊಬಂದಿದ್ದೀನಿ. ಸೊ ನೀವು 3 ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬಹುದು. ಮೊದಲನೇದಾಗಿ ಫ್ರೀಸ್. ಸೊ ಫ್ರೀಸ್ ಅಂದ್ರೆ ಏನು? ಸೊ ಫ್ರೀಸ್ ಅಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜು ನಿಮ್ಗೆ ಇಷ್ಟ ಆಗಿದೆ ಅಂಡ್ ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು, ಅಂದ್ರೆ ನೀವು ಹೋಗಿ ಆ ಕಾಲೇಜ್ಗೆ ಜಾಯಿನ್ ಆಗಬೇಕು ಅಂತ ಇದ್ರೆ ನೀವು ಫ್ರೀಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಈ ಫ್ರೀಸ್ ಅನ್ನೋ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಕ್ಕಳ, ನೀವು ಮತ್ತೆ ಮುಂದೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಸಿಕ್ಕಿರೋ ಸೀಟು ನಿಮಗೆ ಅಂತಾನೆ ಸೊ ಕನ್ಫರ್ಮ್ ಆಗುತ್ತೆ ಅಂಡ್ ನೀವು ಡೈರೆಕ್ಟ್ ಆಗಿ ಆ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಪ್ರೋಸೆಸ್ ಮುಗಿಸಿ ಅಂಡ್ ಜಾಯ್ನಿಂಗ್ ಆಗ್ಬಹುದು. ಸೊ ಇದಕ್ಕೆ ನೀವು ಡೈರೆಕ್ಟ್ ಆಗಿ ಆ ಕಾಲೇಜ್ಗೆ ಹೋಗಿ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ನೆಲ್ಲ ಸಬ್ಮಿಟ್ ಮಾಡಿ ಸೊ ಅಮೌಂಟ್ ಅಂದ್ರೆ ಫೀನ ಪೇ ಮಾಡಿ ಸೊ ನೀವು ಜಾಯಿನ್ ಆಗ್ಬೋದು. ನಂತರ ಈಗ ಫ್ಲೋಟ್. ಏನಪ್ಪಾ ಇದು ಫ್ಲೋಟ್ ಅಂದ್ರೆ, ಈಗ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ ಅಂಡ್ ಆದ್ರೂ ಸೊ ನೀವು ಇನ್ನ ಒಂದು ಒಳ್ಳೆ ಕಾಲೇಜ್, ಒಂದು ಅಪ್ಗ್ರೇಡೇಷನ್ ನೋಡ್ತಾ ಇದ್ರಿ, ಇನ್ನ ಒಳ್ಳೆ ಕಾಲೇಜ್ ನಂಗೆ ಸಿಗ್ಬೋದು ಅಂತವ್ರು ಫ್ಲೋಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತಾರೆ. ಅಂದ್ರೆ ಈ ಫ್ಲೋಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಮಕ್ಕಳ, ಸೊ ಈಗ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಒಂದು ಬ್ಯಾಕಪ್ ಆಗಿ ಹಂಗೆ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ಫ್ರೀ ಎಕ್ಸಿಟ್. ಸೊ ಫ್ರೀ ಎಕ್ಸಿಟ್ ಅಂತ ನೀವು ಆಪ್ಷನ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನೀವು ಏನ್ ಮಾಡ್ತೀರಾ, ಇವಾಗ ರೌಂಡ್ 1 ಅಲ್ಲಿ ಸಿಕ್ಕಿರೋ ಸೀಟ್ನ ನೀವು ಲೈಕ್ ಕ್ಯಾನ್ಸಲ್ ಮಾಡಿ ಸೊ ನೀವು ಈ ಒಂದು ರೌಂಡ್ 1 ಇಂದ ಏನ್ ಮಾಡ್ತೀರಾ, ಆಚೆ ಬರ್ತೀರಾ. ಅರ್ಥ ಆಯ್ತಾ? ಸೊ ಈ 3 ಆಪ್ಷನ್ ಅಲ್ಲಿ ಸೊ ನಿಮಗೆ ಯಾವುದು ಬೇಕಾಗುತ್ತೋ, ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ಆ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ. ಇದೇ ತರ ಯಾವ್ದಾದ್ರು ನೀಟ್ ಅಪ್ಡೇಟ್ಸ್ ನಿಮ್ಗೆ ಏನಾದ್ರು ಬೇಕಿದ್ರೆ ಏನಾದ್ರು ವಿಷಯದ ಬಗ್ಗೆ ಸೊ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಆ ಒಂದು ಹೊಸ ವಿಡಿಯೋ ಜೊತೆ ನಾನು ನೆಕ್ಸ್ಟ್ ಮತ್ತೆ ಬರ್ತೀನಿ.